ಸೊ ಇವತ್ತಿನ ನನ್ನ ವಿಡಿಯೋ 10 ನಿಮಿಷದಲ್ಲಿ ಹೇಗೆ ರಾಯರ ದರ್ಶನ ಮಾಡುವುದು ಇನ್ ಮಂತ್ರಾಲಯ. ಸೊ ನಾವು ಬೆಂಗಳೂರು 9:30ಗೆ ಬಿಡ್ತೀವಿ, ಬೆಂಗಳೂರು ಟು ಮಂತ್ರಾಲಯ. ಸೊ ಬಸ್ಸು ಟಿಕೆಟ್ ಬುಕ್ ಮಾಡಿರಲಿಲ್ಲ, ನಾವು ಕಾರ್ ಬುಕ್ ಮಾಡ್ಕೊಂಡಿರ್ತೀವಿ. ಇಟ್ ಮೀನ್ಸ್ ಫ್ರೆಂಡ್ಸ್ ಎಲ್ಲ ಶೇರಿಂಗಲ್ಲಿ ಹೋಗ್ತಾ ಇರೋದು ನಾವು. ಸೊ 9:30 ಅಂದರೆ ಇಲ್ಲಿ 7:30 8ಗೆ ಬೆಂಗಳೂರು ಬಿಟ್ಟರೆ ಆರಾಮಾಗಿ ಮಾರ್ನಿಂಗ್ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಯಾಕಂದರೆ ಸೇಫಾಗಿ ಜರ್ನಿ ಮಾಡಬೇಕಲ್ವಾ. ಸೊ ಯಾವುದೇ ರೀತಿ ಸ್ಪೀಡಾಗಿ ಹೋಗ್ದಿರ ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಹೋಗೋ ಕಾರಣ ನಾವು ಆರಾಮಾಗಿ ಸ್ವಲ್ಪ ಬೇಗನೆ ಬೆಂಗಳೂರನ್ನ ಬಿಡ್ತೀವಿ. ಯಾಕೆ ಅಂತಂದರೆ ಟ್ರಾಫಿಕ್ ಇರುತ್ತೆ ಅಲ್ವಾ, ಬೆಂಗಳೂರು ದಾಟಿಬಿಟ್ರೆ ಆರಾಮಾಗಿ ಹೋಗ್ಬೋದು. ಸೊ ಇದು ಕಾರಾಗಿರೋದ್ರಿಂದ ಇದು CNG ವಿತ್ ಪೆಟ್ರೋಲ್ ಆಗಿರುತ್ತೆ. ಸೊ CNGನ 2 ಟೈಮ್ಸ್ ಫಿಲ್ ಮಾಡಿಸ್ತೀವಿ. 2 ಟೈಮ್ಸ್ ಆರ್ 3 ಟೈಮ್ಸ್ ಆಗುತ್ತೆ. ಅದೇನೋ ಪ್ರೆಷರ್ ಇದ್ದರೆ ಜಾಸ್ತಿ ತೊಗೊಳುತ್ತೆ, ಪ್ರೆಷರ್ ಕಮ್ಮಿ ಇದ್ದರೆ ಕಮ್ಮಿ ತೊಗೊಳುತ್ತಂತೆ. ಸೊ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಸೊ ಏನು ಗೊತ್ತಿದೆ ಅದರದ್ದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ನಾವೆಲ್ಲ ಫಿಲ್ ಮಾಡ್ಕೊಂಡು ಹೊರಡ್ತೀವಿ. ಸೊ ಮಾರ್ನಿಂಗು 10 o'clock ರೀಚ್ ಆಗ್ತೀವಿ ಮಂತ್ರಾಲಯ. ಸೊ ಮಂತ್ರಾಲಯ ರೀಚ್ ಆಗ್ತಾ ಇದ್ದಂಗೆ ನಾವು ಅಲ್ಲೇ ಒಂದು ಫ್ರೆಶ್ ಅಪ್ಗೆ ರೂಮ್ನ ಬುಕ್ ಮಾಡ್ಕೊತೀವಿ. ನನಗೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ನೈಟೆಲ್ಲ ಸ್ವಲ್ಪ ಜರ್ನಿ ಆಗಿರೋದ್ರಿಂದ ಇದ್ದೇ ಇದ್ವಿ. ಸೊ ನಿದ್ದೆ ಮಾಡಿರಲಿಲ್ಲ, ಆದ್ದರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ರೀಚ್ ಆಗಿದ ತಕ್ಷಣ ರೂಮ್ಸ್ಗಳು ತುಂಬ ಇರುತ್ತೆ. ಸೊ ನೋಡಿಕೊಂಡು ಬುಕ್ ಮಾಡ್ಕೊಬೇಕು. ಮತ್ತು ಟಿಫನ್ ರೇಟ್ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ತಿಂದುಬಿಟ್ಟು ಮಾತ್ರ ಬಿಲ್ ಕೇಳಬೇಡಿ. ತಿನ್ನೋಕ್ಕೆ ಮುಂಚೆನೇ ಬಿಲ್ ಕೇಳ್ಕೊಂಡು ತಿನ್ನಿ. ಆಮೇಲೆ ತಿಂಡಿ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ಗಲ್ಲಿ ಹೋದ್ಮೇಲೆ ಫಸ್ಟ್ ಏನು ಮಾಡಬೇಕಂತಂದರೆ ಸೇವಾ ಕೌಂಟರ್ಗೆ ಹೋಗಿ, ಸೇವಾ ಕೌಂಟರಲ್ಲಿ ಬಂದು ನಮಗೆ ಬಜೆಟ್ ಫ್ರೆಂಡ್ಲಿಯಾಗಿ 1000 rupeesಗೆ ಅನ್ನ ಸೇವೆ ಇರುತ್ತೆ. ಸೊ ಅನ್ನ ಸೇವೆ ಟಿಕೆಟ್ನ ತಗೊಳ್ಳಿ. ಜಸ್ಟ್ 1000 rupees. 1000 rupeesಗೆ 5 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು. ಆ ಟಿಕೆಟಲ್ಲಿ ಪ್ರಸಾದ ಮತ್ತು 1 ಟಿಕೆಟ್ಗೆ 5 ಮೆಂಬರ್ಸ್ ಅವೈಲಬಲ್ಲು. ಜಸ್ಟ್ ನೀವು ನಂಬಲ್ಲ, ದೇವ್ರಿಗೆ ಒಂದು ಹೆಜ್ಜೆ ಹಿಂದೆಗಡೆ ಇರ್ತೀವಿ. ದೇವ್ರನ್ನ ನೆಮ್ಮದಿಯಾಗಿ ಕಣ್ಣು ತುಂಬ ದರ್ಶನ ಮಾಡ್ಕೋಬೋದು. ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ನಾವು ಇಲ್ಲಿಂದ ಏನು ಟೆನ್ಷನಲ್ಲಿ ಹೋಗಿರ್ತೀವಿ, ಎಷ್ಟು ಒಂದು ಕಷ್ಟದಲ್ಲಿ ಹೋಗಿರ್ತೀವಿ. ಸೊ ದೇವ್ರನ್ನ ನೋಡ್ತಾ ಇದ್ದಂಗೆ ಎಲ್ಲ ಒಂದು ಕ್ಷಣ ಮರ್ತೋಗಿ ನಾವು ದೇವ್ರನ್ನ ಏನು ಕೇಳ್ಕೊಬೇಕನ್ನೋದೇ ಮರ್ತೋಗ್ತೀವಿ. ಆ ಮಟ್ಟಿಗೆ ದೇವ್ರನ್ನ ನೋಡೋದ್ರಲ್ಲಿ ಆನಂದ ಸಿಗುತ್ತೆ. ಸೊ ನಾನು ದೇವ್ರನ್ನ ನೋಡಿಕೊಂಡು ಇದರಲ್ಲೇ ನಾನು ಆಲ್ಮೋಸ್ಟ್ ಮರ್ತೇ ಹೋಗ್ತೀನಿ. ಇಲ್ಲಿಂದ ಏನೇನೋ ಕೇಳ್ಕೊಳ್ಬೇಕು ಅಂದ್ಕೊಂಡು ಹೋಗಿರ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಏನೂ ಕೇಳ್ಕೊಳಕ್ಕಾಗಲ್ಲ. ದೇವರೇ ಒಳ್ಳೇದು ಮಾಡಿ ನೀವಿದ್ದೀರಾ ಅಂತ ನೋಡಿಕೊಂಡು ಈಚೆ ಕಡೆ ಬರ್ತಾ ಇದ್ದಂಗೆ ದೇವರ ಆರಾಧ್ಯ ದೈವ ಆದಂಥ ಗುರುಗಳು ಸಿಗ್ತಾರೆ. ಸೊ ಆ ಗುರುಗಳು ನೋಡೋದೇ ಒಂದು ದೊಡ್ಡ ಭಾಗ್ಯ. ಸೊ ಅವ್ರನ್ನೂ ನೋಡಿಕೊಂಡು ಅವ್ರ ದರ್ಶನ ಪಡ್ಕೊಂಡು ಅವ್ರ ಹತ್ರನೂ ಆಶೀರ್ವಾದ ತಗೊಂಡು, ಸೊ ಎಷ್ಟು ದೊಡ್ಡ ಪುಣ್ಯ ಅಂತಂದರೆ ನಾವು ಏನು ಅದೃಷ್ಟ ಮಾಡಿದ್ವೋ ಗೊತ್ತಿಲ್ಲ, ನಮಗೆ ಈ ಥರ ಎರಡೆರಡು ದೇವರುಗಳ ಭಾಗ್ಯ ಸಿಕ್ತು. ಸೊ ರಾಘವೇಂದ್ರ ಸ್ವಾಮಿಗಳನ್ನ ನೋಡೋದು ಎಷ್ಟು ಭಾಗ್ಯವೋ, ಆ ದೇವರ ಆರಾಧನೆ ಮಾಡುವ ಗುರುಗಳನ್ನೂ ನೋಡೋದು ಅಷ್ಟೇ ನಮ್ಮ ಭಾಗ್ಯ. ಸೊ ಅದಾದಮೇಲೆ ತುಂಬ ಮನಸಾರ ಇಲ್ಲಿಂದ ಬೇಡ್ಕೊಂಡು ಹೋಗಿರ್ತೀನಿ. ನನಗೆ ನಾನು ಅಂದ್ಕೊಂಡಿದ್ದು ಕೆಲಸ ಆಗಿರುತ್ತೆ. ಸೊ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಹೆಜ್ಜೆ ನಮಸ್ಕಾರ ಹಾಕೋದು ತುಂಬಾ ಇಷ್ಟ. ಮತ್ತು ಅದು ಎಷ್ಟೇ ಕಷ್ಟ ಆಗಿದ್ರೂ ದೇವ್ರಿಗೆ ಬೇಗ ಸಲ್ಲತ್ತೆ ನಾವು ಮಾಡೋದು. ಸೊ ಅದರಿಂದ ನಾವು ಮನಸ್ಸಲ್ಲಿ ಏನು ಭಕ್ತಿಯಿಂದ ಅನ್ಕೋತೀವೋ ಫಸ್ಟು ಅವ್ರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟರೆ ಎಲ್ಲ ಕೆಲಸ ಅದೇ ಆಗುತ್ತೆ. ಸೊ ಆ ಖುಷಿಗೋಸ್ಕರ ನಾನು ದೇವ್ರ ದರ್ಶನ ಆಗಿದ ತಕ್ಷಣ ಅದೇ ಖುಷಿಯಲ್ಲಿ ಅವ್ರಿಗೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಸೊ ಇದು ಯಾವುದೂ ನನಗೆ ಅವ್ರಿಗೆ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ವ್ರತ ಮಾಡಬೇಕು ನನಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ಅವ್ರನ್ನ ತುಂಬ ಬಲವಾಗಿ ನಂಬಬೇಕು. ಆ ಬಲವಾಗಿ ಅವ್ರನ್ನ ನಾನು ನಂಬಿದ್ದೀನಿ ಅಷ್ಟೇ. ಆ ನಂಬಿಕೆನೇ ನನ್ನನ್ನು ಇಷ್ಟು ದೂರ ಕರ್ಕೊಂಡೋಗಿದೆ. ಸೊ ಜಸ್ಟು 1.5 yearಗೆ ನನಗೆ ಎಷ್ಟು ಒಳ್ಳೆಯದಾಗಿದೆ ಅಂದರೆ ನಾನು ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ನನಗೆ ರಾಯರು ಯಾರಂತಲೇ ಗೊತ್ತಿಲ್ಲ. ನಾನು ಒಂದು ಕ್ಷಣದಲ್ಲಿ ಲೈಫಲ್ಲಿ ಮನೆ ಮಠ ದುಡ್ಡು ಎಲ್ಲ ಕಳ್ಕೊಂಡು ಬೀದಿ ಮೇಲೆ ನಿಂತಿರ್ತೀನಿ. ಸೊ ಜಸ್ಟ್ 1 year ಏನೋ ನನ್ನ ಮನೇಲಿ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಗಲಾಟೆಗಳಾಗಿ ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಆವಾಗ ನನಗೆ ರಾಯರು ಪರಿಚಯ ಆಗಿದ್ದು. ಸೊ ಆವಾಗ ಅವ್ರನ್ನ ನಂಬಿ ನೀವೇ ಕಾಪಾಡಿ ತಂದೆ ಅಂತ ಕೈ ಮುಗಿತೀನಿ. ಸೊ ಆವತ್ತಿಂದ ಇವತ್ತವರೆಗೂ ರಾಯರು ನನ್ನ ಕೈ ಬಿಟ್ಟಿಲ್ಲ. ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ತುಂಬಾ ಬಿಸಿಲಿರುತ್ತೆ, ಕಾಲೆಲ್ಲ ಸುಟ್ಟೋಗುತ್ತೆ. ಅದಾದಮೇಲೆ ಹೊರಗಡೆ ಒಂದಷ್ಟು ಹೊತ್ತು ಫೋಟೋಸ್ ತಕ್ಕೊಳ್ಳೋಕ್ಕೆ ಜಾಗನೇ ತುಂಬ ಚೆನ್ನಾಗಿರುತ್ತೆ. ಮತ್ತು ರಾಯರನ್ನ ಎಷ್ಟು ನಂಬಿದ್ದೀನಿ ಅಂತಂದರೆ ಪ್ರತಿಯೊಂದರಲ್ಲೂ ರಾಯರಿದ್ದಾರೆ. ನನಗೆ ಕಷ್ಟ ಬಂತ ರಾಯರು, ನನಗಿವಾಗ ಏನೋ ಆಗಬೇಕಾಗಿತ್ತು ಆ ಕೆಲಸ ಆಗಲಿಲ್ವಾ ರಾಯರು. ಸೊ ಪ್ರತಿಯೊಂದಕ್ಕೂ ರಾಯರ ದರ್ಶನ ಮಾಡಿಕೊಂಡು ಅಲ್ಲೇ ನಿಯರೆಸ್ಟ್ ಪ್ಲೇಸಸ್ಸು ಅವ್ರದ್ದು ಪಂಚ ಆಂಜನೇಯ ಸ್ವಾಮಿ ಟೆಂಪಲ್ಲು ಮತ್ತು
ಇನ್ನು ಕೆಲವೊಂದು ಟೆಂಪಲ್ ನನಗೆ ನೇಮ್ ಗೊತ್ತಿಲ್ಲ ಸರಿಯಾಗಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದ್ರದ್ದು ಪೂರ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಆ ದೇವ್ರದ್ದು ದರ್ಶನ ಮಾಡಿಕೊಂಡು, ಯಾಕಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ಫುಡ್ಡೆಲ್ಲ ಕಾಸ್ಟ್ಲಿ ಇರುತ್ತೆ. ಸೊ ನೋಡಿಕೊಂಡು ಹೋಟೆಲ್ಸಲ್ಲಿ ತಿನ್ನಿ. ಯಾಕೆ ಅಂತಂದರೆ ಒಂದು ಊಟ ₹150 ಇರುತ್ತೆ, ತಿನ್ನೋಕ್ಕಾಗಲ್ಲ. ಊಟ ಏನೋ ಜಾಸ್ತಿ ಕೊಡ್ತಾರೆ, ಬಟ್ ಟೇಸ್ಟು ಗುಡ್ಡಾಗಿರಬೇಕಲ್ವ, ಹೈಜಿನಿಕ್ ಆಗಿರಬೇಕು. ಸೊ ಸ್ಯಾಟರ್ಡೆ ಸಂಡೇ ಅಂತೂ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ, ಹೆವಿ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಹೋಗಿ, ಗುರುವಾರ ಅಂತೂ ಹೋಗೋಕ್ಕೆ ಹೋಗಬೇಡಿ. ಒಳ್ಳೆಯದೇ, ಬಟ್ ಅಲ್ಲಿ ತುಂಬ ಸಫರ್ ಮಾಡಬೇಕಾಗತ್ತೆ. ಈ ಬಿಸಿಲಿಗೂ ಸಮ್ಮರ್ ಹಾಲಿಡೇಸ್ ಇರೋದಕ್ಕೂ ಅದಕ್ಕೂ ತುಂಬಾ ಕಷ್ಟ. ಎಲ್ಲ ಫ್ಯಾಮಿಲೀಸ್ಗಳೆಲ್ಲ ಎಲ್ಲರೂ ಫ್ಯಾಮಿಲಿ ಮಕ್ಕಳು ಅಂತ ಎಲ್ಲರೂ ಬಂದಿರ್ತಾರೆ. ಸೊ ಅದರಿಂದ ನೋಡ್ಕೊಂಡು ಹೋದರೆ ಬೆಟರು. ಸೊ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದು ತುಂಗಭದ್ರಾ ಡ್ಯಾಮ್ ಅಂತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಈವ್ನಿಂಗು ಮಂತ್ರಾಲಯ ಬಿಡ್ತೀವಿ. ಈವ್ನಿಂಗ್ ಮೀನ್ಸ್ ನೈಟ್ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟೆಲ್ಲ ಮಾಡಿ ಒಂದು ನೈಟು 12 ಬಿಡ್ತೀವಿ. ಸೊ 12 ಬಿಡಬೇಕಾಗತ್ತೆ, ಯಾಕಂತಂದರೆ ಬೆಳಗ್ಗೆ ರೀಚ್ ಆಗಬೇಕಲ್ವ. ಸೊ ಆರಾಮಾಗಿ 2 ಡೇಸ್ ರಜಾ ಹಾಕ್ಕೊಳ್ಳೇಬೇಕು ಕೆಲ್ಸಕ್ಕೆ ಹೋಗೋರು. ಯಾಕಂದರೆ ಟ್ರೈನು ಬುಕ್ ಆದರೆ 2 ಡೇಸಲ್ಲಿ ಹೋಗಿ ಬರ್ಬೋದು. ಕಾರಲ್ವ ಸ್ವಲ್ಪ ಟಯರ್ಡಾಗಿ ಹೋಗುತ್ತೆ, ಕೂತ್ಕೊಂಡೇ ಇರಬೇಕು, ಮತ್ತು ನಿದ್ದೆ ಇರೋದಿಲ್ಲ. ಫ್ರೆಂಡ್ಸ್ ಅಲ್ವಾ, ಸ್ವಲ್ಪ ಹಾಡು ಗೀಡು ಹಾಕ್ಕೊಂಡು ಸ್ವಲ್ಪ ಕೇಳಿಕೊಂಡು ಮಾತಾಡಿಕೊಂಡು ಸೊ ನಿದ್ದೆ ಮಾಡ್ದಿರ ಜರ್ನಿ ಮಾಡ್ತೀವಿ. ಯಾಕಂತಂದರೆ ಡ್ರೈವರು ಇಂಪಾರ್ಟೆಂಟ್ ಅಲ್ವಾ. ಇವಾಗ ನಾವೆಲ್ಲರೂ ನಿದ್ದೆ ಮಾಡಿಬಿಟ್ರೆ ಅವ್ರಿಗೂ ನಿದ್ದೆ ಬಂದುಬಿಡುತ್ತೆ. ಸ್ವಲ್ಪ ನಾವು ಅವ್ರಿಗೂ ಎನರ್ಜಿ ಕೊಟ್ಕೊಂಡು ಅವ್ರನ್ನೂ ನಾವು ಮಾತಾಡಿಸ್ಕೊಂಡು ಹಾಡು ಗೀಡು ಹಾಕ್ಕೊಂಡು ಹೋಗ್ಬೇಕಲ್ವ. ನಾವು ಎಷ್ಟು ಸೇಫಾಗಿರೋದು ಎಷ್ಟು ಮುಖ್ಯನೋ, ಕಾರ್ ಓಡಿಸೋ ಡ್ರೈವರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕಂತಂದರೆ ಅವರು ಸೇಫಾಗಿ ಡ್ರೈವ್ ಮಾಡಿದ್ರೇ ನಾವು ಸೇಫಾಗಿ ದೇವ್ರನ್ನ ನೋಡೋಕ್ಕಾಗಲಿ, ರಿಟರ್ನು ಮನೆಗೆ ಬರೋಕ್ಕಾಗಲಿ ಸಾಧ್ಯ ಆಗೋದು. ಸೊ ಸ್ವಲ್ಪ ಹೊತ್ತು ಹಾಡು ಗೀಡು ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು, ಎಂಜಾಯ್ ಮೀನ್ಸ್ ಏನೂ ಇಲ್ಲ, ಜಸ್ಟ್ ಸಾಂಗ್ಸ್ನ ಕೇಳ್ಕೊಳ್ಳೋದು ಅಷ್ಟೇ. ಸಾಂಗ್ನ ಕೇಳಿಕೊಂಡು ಹಾಡಿಕೊಂಡು ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಸೊ ಇದೊಂದು ಅಟ್ಮಾಸ್ಫಿಯರು ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದರೆ ಈ ಥರ ಒಂದು ಫ್ರೆಂಡ್ ಜೊತೆ ಹೋಗೋದೊಂದು ಖುಷಿ ನಮ್ಗೆ ಇಷ್ಟವಾಗಿರೋ ಪ್ಲೇಸಸ್ಗಳಿಗೆ. ಸೊ ಈ ಥರ ಖಾಲಿ ರೋಡು, ಈ ಬೆಂಗಳೂರಲ್ಲಿ ದಿನ ಟ್ರಾಫಿಕ್ಕು, ಕೆಲಸ, ಮನೆ, ಮಕ್ಕಳು ದಿನ ನೋಡಿ ನೋಡಿ ಸಾಕಾಗೋಗಿರುತ್ತೆ. ಸೊ ಇದ್ರ ಮಧ್ಯೆ ಸ್ವಲ್ಪ ರಿಫ್ರೆಶ್ ಆಗಿ ದೇವ್ರನ್ನ ನೋಡಿಕೊಂಡು ಈ ಥರ ಒಳ್ಳೆಯ ವೈಬ್ ತಗೊಂಡು ತುಂಬಾ ಮನಸ್ಸು ರಿಲ್ಯಾಕ್ಸ್ ಆಗಿ ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತಂದರೆ ಅದು ಟ್ರಾವೆಲ್ ಮಾಡೋರಿಗೆ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ. ದುಡ್ಡು ಬೇಕು, ಹೌದು, ಇಲ್ಲ ಅಂತ ಹೇಳಲ್ಲ, ಬಟ್ ದುಡ್ಡು ಖರ್ಚು ಮಾಡಿದ್ರೂ ಈ ಥರ ನೆಮ್ಮದಿ ಸಿಗಬೇಕು ಅಂತಂದರೆ ಅದು ಒಳ್ಳೆ ಡ್ರೈವರ್ ಆಗಿರುವಾಗ ಮಾತ್ರ. ನಮಗೆ ಯಾವುದೇ ರೀತಿ ಎಲ್ಲೂ ಏನೂ ತೊಂದರೆ ಆಗಿಲ್ಲ. ರಾಯರು ಎಷ್ಟು ನೆಮ್ಮದಿಯಾಗಿ ಕರ್ಸ್ಕೊಂಡ್ರು ಅಂದರೆ ಹೇಳೋಕ್ಕೆ ಆಗಲ್ಲ. ನಮ್ಗೆ ಹೋಗಿ ಬಂದಿದ್ದೇ ಗೊತ್ತಾಗಿಲ್ಲ. ಸೊ ಬೆಳಗ್ಗೆ ಹಾಗೇ ಹೋಯಿತು. ಬೆಳಗ್ಗೆ ಬಂದು ಬೆಂಗಳೂರಿಗೆ 11 ರೀಚ್ ಆದ್ವಿ. ಅದಾದಮೇಲೆ ಮಂತ್ರಾಲಯದಲ್ಲಿ ಒಂದಷ್ಟು ಫೋಟೋಸ್ನ ತೆಕ್ಕೊಂಡಿದ್ವಿ. ಸೊ ಆ ಫೋಟೋಸ್ ಇದು. ಯಾರ್ಯಾರಿಗೆ ಇಷ್ಟ ಆಗಿದೆ ನನ್ನ ವೀಡಿಯೋಸು ಅವರೆಲ್ಲರೂ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಐಡಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ರಾಯರನ್ನ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ರಾಯರು. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಎಷ್ಟೋ ವರ್ಷಗಳಿಂದ ಹೋಗಬೇಕು ಅಂದ್ಕೊಂಡಿರೋರು ಹೋಗೋಕ್ಕಾಗಲಿಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಸೊ ಜಸ್ಟ್ 1.5 ಇಯರ್ಗೆ ನನಗೆ ಇಷ್ಟು ಒಂದು ದೇವರ ಬಲ ಇದೆ ಅಂದರೆ ಅದು ರಾಯರ ಕೃಪೆ ಮಾತ್ರ ಸಾಧ್ಯ. ಸೊ ತುಂಬ ನಾನು ನಂಬಿದ್ದೀನಿ. ಎಲ್ಲ ಕೆಲಸದಲ್ಲೂ ಅವ್ರು ಇರ್ತಾರೆ, ಮುಂದೆನೂ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್.